ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಕಷ್ಟಪಟ್ಟು ಬಟ್ಟೆ ಒಗ್ದು ಒಣಗಾಕ್ದಾಗ ಮಳೆ ಬಂದರೆ ಏನನ್ಸುತ್ತೆ ಹೇಳಿ? ಅದೇ ಫೀಲಿಂಗ್ ಅಥವಾ ನನಗೆ. ಮಳೆ ಅಂದರೆ ಇಷ್ಟನೇ, ಆದರೆ ಬಟ್ಟೆ ಒಣಗಲ್ವಲ್ಲ ಅನ್ನೋದು ನನ್ನ ಸಂಕಟ. ಅಮ್ಮಂಗೋಸ್ಕರ ಮದುವೆಗೆ ಒಪ್ಕೊಂಡೆ. ನನ್ನ ಆಸೆ ಕನಸಿಗೆ ಯಾವುದೇ ರೀತಿ ಅಡ್ಡ ಆಗಲ್ಲ ಅಂತ ಹುಡುಗನ ಹತ್ರ ಮಾತಾಡಿ ಕನ್ಫರ್ಮು ಮಾಡಿಕೊಂಡೆ. ಆದರೂ ಏನೋ ಮಿಸ್ಸಿಂಗ್ ಆಗ್ತದೆ, ಗೊತ್ತಾಗ್ತಿಲ್ಲ ಏನು ಅಂತ. ಇದು ಹೆಣ್ಣಿಗೆ ಮಾತ್ರ ಅರ್ಥ ಆಗೋ ಭಾವನೆ ಲಕ್ಷ್ಮಿ. ಗಂಡು ಮರ ಇದ್ದಂಗೆ, ಒಂದು ಕಡೆ ಬೇರೂರಿ ತನ್ನವ್ರಿಗೆಲ್ಲ ಆಶ್ರಯ ಕೊಟ್ಟರೆ, ಹೆಣ್ಣು ನದಿ ಇದ್ದ ಹಾಗೆ ತಾನು ಹೋಗೋ ಜಾಗನೆಲ್ಲ ಹಸಿರು ಮಾಡ್ತಾಳೆ. ಆ ಜಾಗ ಮತ್ತೆ ಸಮಯಕ್ಕೆ ತಕ್ಕಾಗ ಬದಲಾಗೋ ಗುಣ ಇರೋದು ನಮಗೆ ಮಾತ್ರ. ಭಯ ಬೇಡ, ಅದೆಂಥದೇ ಪರೀಕ್ಷೆ ಬಂದು ನೀನು ಗೆದ್ದೇ ಗೆಲ್ತೀಯ ಅನ್ನೋ ನಂಬಿಕೆ ನನಗಿದೆ. ಎಲ್ಲ ಒಳ್ಳೇದಾಗತ್ತೆ. ಥ್ಯಾಂಕ್ಸ್ ಅದಕ್ಕೆ. ಏನ್ರಿ ಅದು ಹಾಗೆ ನೋಡ್ತಿದ್ದೀರಾ? ಜ್ವರ ಬಿಡ್ತು ತಾನೆ? ಸರೋಜ, ಒಂದು 30-40 ವರ್ಷಕ್ಕೆ ಹಿಂದಕ್ಕೆ ಹೋದ್ವೇನೋ ಅಂತ ಅನಿಸ್ತಾ ಇದೆ. ರೀ, ಹುಡುಗಾಟ ಸಾಕು. ಹುಡುಗಾಟ ಅಲ್ಲ, ಸವಿ ನೆನಪುಗಳ ಹುಡುಕಾಟ. ಓ, ಸರಿ ಹೋಯ್ತು. ಕವಿ ಬೇರೆ ಆಗಿದ್ದೀರಾ ಈಗ. ಒಂದು ಕೆಲಸ ಮಾಡಿ, ನೀನು ಕೇಳೋದು ಹೆಚ್ಚು, ನಾನು ಮಾಡೋದು ಹೆಚ್ಚು. ಹೇಳೋದು ಏನು ಕೆಲಸ ಅಂತ. ಲಕ್ಷ್ಮಿ ಮದುವೆ ನಡೀತಾ ಇದೆಯಲ್ವಾ, ಅದೇ ಮುಹೂರ್ತದಲ್ಲಿ ನೀವು ಒಂದು ಮದುವೆ ಆಗ್ಬಿಡಿ ಹೇಳ್ತೀನಿ. ಯಾಕೋ? ನಿಮ್ಮ ಕಥೆ ಕವನ ಎಲ್ಲ ನಾನು ಕೇಳಿದ್ದೀನಲ್ವಾ, ಮತ್ತೆ ಮತ್ತೆ ನಾನೇ ಕೇಳಿದ್ರೆ ಏನು ಚೆನ್ನಾಗಿರುತ್ತೆ, ಬೇರೆಯವರು ಕೇಳಲಿ ಅಂತ. ಈ ಧರ್ಮನ ಪತ್ನಿ ನೀನು, ನಿನ್ನ ಧರ್ಮಪತಿ ನಾನು. ನಾನೇನೇ ಕವಿತೆ ಬರೆದ್ರು ಅದು ನಿನ್ನ ಮೇಲೇನೆ, ಕೇಳೋದು ನೀನೇ. ಸಾರಿ ಸಾರಿ ಸಾರಿ, ಲವ್ ಬರ್ಡ್ಸ್ ಮಧ್ಯ ಬಂದು ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ನಾನು ಆಮೇಲೆ ಬರ್ತೀನಿ. ಅದು ಯಾಕೆ ಬಂದಿದ್ದೆ ಅಂತ ಹೇಳು. ನೀವಿಬ್ರು ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದೀರಾ, ಮೊದಲೇ ಗೊತ್ತಿದ್ರೆ ನಿಮ್ಮಿಬ್ರಿಗೆ ಮದುವೆ ಮಾಡಿಸ್ಬಿಡ್ತಿದ್ದೆ. ಏಯ್ ತರ್ಲೆ, ಆಗ್ತೀನಿ ನೋಡಿ ನಿನಗೊಂದು. ನೀನೊಬ್ಬ ಬಾಕಿ ಇದೆಯಾ ಹೇಳಕ್ಕೆ? ಅದೇ ಅಜ್ಜಿ, 60 ವರ್ಷ ಆದವ್ರಿಗೆ ಏನೋ ಮಾಡ್ತಾರಲ್ಲ, ಏನದು? ಷಷ್ಠಿ ಪೂರ್ತಿ. ಅದೇ ಅದೇ ಅದೇ. ಹುಡುಗಾಟ ಶುರುವಾಯ್ತಾ ನಿಂದು? ಹಾಂ, ಮತ್ತಿನ್ನೇನು ಸರು, ನೀವು ಇಷ್ಟು ಚೆನ್ನಾಗಿ ಕಾಣ್ತಿದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು. ಹೋಗ್ಲಿ, ನೀವಿಬ್ರು ಒಂದು ಪ್ರೀ ಷಷ್ಠಿ ಪೂರ್ತಿ ಫೋಟೋಶೂಟ್ ಅಂತ ಮಾಡಿಸ್ಕೊಂಬಿಡಿ. ಹಳ್ಳಿ ಲೊಕೇಶನ್ನು, ಗ್ರೀನರಿ ಬ್ಯಾಕ್ಗ್ರೌಂಡು, ಸರು ಸಕ್ಕದಾಗಿರುತ್ತೆ. ತರ್ಲೆ ಹೋಗಿದ್ದಿದೆ ನೀನು. ಆದ್ರೆ ಈ ಥರ ಹುಡುಗಾಟ ಮಾಡೋದು ನೋಡಿ ಎಷ್ಟೆಲ್ಲ ದಿವಸ ಆಗ್ಬಿಟ್ಟಿತ್ತಲ್ವಾ? ಹೌದು ರೀ, ನಮ್ಮ ಮಾದಿ ಹಿಡ್ದಿರೋ ಗಾಳಿನ ಈ ಹಳ್ಳಿ ಗಾಳಿ ಬಿಡಿಸ್ಬಿಟ್ಟಿದೆ ನೋಡಿ. ನಿಜ ನಿಜ, ನೀನ್ ಹೇಳಿದ್ಮೇಲೆ ಇಲ್ಲ ಅನ್ನಕ್ಕಾಗುತ್ತೆ ಸರೋಜಾ. ಏಯ್, ಹುಡುಗಾಟ ಎಲ್ಲ ಬಿಡು, ಮದ್ ಹೋಗಿ ಪ್ರಸಾದನ್ ಕರಿ, ಹೊರೋಣ. ಎಲ್ಲಿಗೆ? ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀಪುರ.